ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಆಟೋದಲ್ಲಿ ಪ್ರಯಾಣಿಸೋರೆ ಹುಷಾರ್, ಯಾಕಂದ್ರೆ ಕೆಲ ಡ್ರೈವರ್ಗಳು ನಾನಾ ರೀತಿಯಲ್ಲಿ ಸುಲಿಗೆ ಮಾಡ್ತಾರೆ. ಆಗಿದ್ದೇನೆಂದ್ರೆ ಯುವಕನೋರ್ವ ಮೆಜೆಸ್ಟಿಕ್ನಿಂದ ಲಾಲ್ಬಾಗ್ಗೆ ಆಟೋ ಏರಿದ್ದು ಆಟೋ ವೇಗಕ್ಕಿಂತ ಹೆಚ್ಚಾಗಿ ಮೀಟರ್ ಓಡಿದೆ. 5.5 ಕಿಲೋಮೀಟರ್ ಪ್ರಯಾಣಕ್ಕೆ ಬರೋಬ್ಬರಿ 400 ರೂಪಾಯಿ ಆಗಿದೆ. ಅಲ್ಲದೆ ಡಬಲ್ ಚಾರ್ಜ್ಗೆ ಚಾಲಕ ಡಿಮ್ಯಾಂಡ್ ಮಾಡಿದ್ದಾನೆ. ಪ್ರಶ್ನಿಸಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಈ ಕುರಿತು ಅಲಾಮ್ ಸುಲ್ತಾನ್ ಎಂಬಾತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದು ಪೊಲೀಸರಿಗೆ ದೂರು ನೀಡಿದ್ದಾನೆ. ಹಗಲಲ್ಲಿ ಫುಡ್ ಡೆಲಿವರಿ ಮಾಡಿ ಕತ್ತಲಾಗ್ತಿದ್ದಂತೆ ಕಳ್ಳತನ ಮಾಡ್ತಿದ್ದವನ ಬಂಧನವಾಗಿದೆ. ಬೆಂಗಳೂರಿನ ಬೈಯಪ್ಪನಹಳ್ಳಿ ಠಾಣೆ ಪೊಲೀಸರು ನಟೋರಿಯಸ್ ಬೈಕ್ ಕಳ್ಳ ದೀಪಕ್ನ ಹೆಡೆಮೂರಿ ಕಟ್ಟಿದ್ದಾರೆ. ಈತನ ಮೇಲೆ ನಗರದ ವಿವಿಧ ಠಾಣೆಗಳಲ್ಲಿ 14 ಪ್ರಕರಣಗಳು ದಾಖಲಾಗಿತ್ತು. ಆರೋಪಿ ಬಳಿ 3 ಲಕ್ಷ ಮೌಲ್ಯದ 5 ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಚಿನ್ನದ ಬೆಲೆ ಮತ್ತೆ ಏರಿಕೆಯಾಗಿದೆ. ಸದ್ಯ 10 ಗ್ರಾಂ ಶುದ್ಧ ಚಿನ್ನದ ಬೆಲೆ 74,000 ಆಗಿದೆ. 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಪ್ರತಿ ಗ್ರಾಂಗೆ 6,705 ರೂಪಾಯಿ ಇದ್ರೆ 24 ಕ್ಯಾರೆಟ್ ಗೋಲ್ಡ್ 7,315 ರೂಪಾಯಿ ಆಗಿದೆ. 2 ತಿಂಗಳಿನಿಂದ ಚಿನ್ನದ ಬೆಲೆ 4 ಬಾರಿ ಏರಿಕೆಯಾಗಿದ್ದು ಇನ್ನೊಂದು ತಿಂಗಳಲ್ಲಿ 10 ಗ್ರಾಂ ಚಿನ್ನದ ಬೆಲೆ 80,000 ಆಗುವ ಸಾಧ್ಯತೆ ಇದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ವಾಹನಗಳ ಸಂಖ್ಯೆ ಜನರಿಗಿಂತಲೂ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಪ್ರತಿದಿನ ಬೆಂಗಳೂರಿನ ರಸ್ತೆಗಳಿಗೆ ಸುಮಾರು 2,000 ಹೊಸ ವಾಹನಗಳು ಇಳಿಯುತ್ತಿವೆ ಎಂಬ ಮಾಹಿತಿ ಬಹಿರಂಗವಾಗಿದೆ. 1,300 ಬೈಕ್, 500 ಕಾರ್ ಸೇರಿದಂತೆ 2,000 ವಾಹನಗಳು ನಿತ್ಯ ರಸ್ತೆಗಿಳಿತಿವೆ. ಇದು 2023-24ರ ಸರಾಸರಿ. ಇನ್ನು ಕಳೆದ ವರ್ಷ 4 ಲಕ್ಷ ಬೈಕ್, 1.60 ಲಕ್ಷ ಕಾರ್ ನೋಂದಣಿಯಾಗಿವೆ. ಸದ್ಯ ನಗರದಲ್ಲಿ 1,9,00,000 ವಾಹನಗಳು ಸಂಚಾರ ಮಾಡುತ್ತಿವೆ.